ಇವಾಗ ಇನ್ನೊಂದು ಚಿಕನ್ ಗ್ರೇವಿ ಮಾಡ್ತಿದೀವಿ. ಇದು ನಮ್ಮ ಅತ್ತೆ ಸ್ಟೈಲು, ನಮ್ ಸ್ಟೈಲ್ ಅಲ್ಲ, ಇದು ನಮ್ಮ ಅತ್ತೆ ಸ್ಟೈಲ್ ಅಲ್ಲಿ ಮಾಡ್ತಿದೀವಿ. ಅವ್ರು ಹೇಳ್ದಂಗೆ ಫಸ್ಟ್ ಆನಿಯನ್ನು ಮೆಣಸಿನ್ಕಾಯಿ ಹಾಕಿದೀವಿ, ಇವಾಗ ಟೊಮೊಟೊ ಹಾಕ್ತಿದೀವಿ. ಏನ್ ಅವ್ರು ಹೇಳಿದ್ ಮಾತ್ ಕೇಳ್ತಿದ್ದೆ ಇವತ್ತು. ಇದು ಅವ್ರ ಸ್ಟೈಲ್, ಯಾರಿಗೂ ಹರ್ಟ್ ಆಗ್ಬಾರ್ದಂತ. ಏನ್ ಹೆಸರು ಈ ಚಿಕನ್ ಹೆಸರು? ಏನಂತ ಇದು ಚಿಕನ್ ಅಲ್ಲ, ಇದು ನಾವೇನಕ್ ಮಾಡ್ಕೊಂತೀವಿ, ಬಿರಿಯಾನಿ ಗ್ರೇವಿ ಅಂತೆ. ಓ, ಬಿರಿಯಾನಿ ರೈಸ್ಗೆ ಗ್ರೇವಿ. ಇದು ಫಸ್ಟ್ ಗ್ರೇವಿ ಮಾಡ್ಕೊಂಡು ಅದಕ್ಕೆ ರೈಸ್ ಹಾಕಿ ಬಿರಿಯಾನಿ ಮಾಡೋದು, ದಮ್ ಬಿರಿಯಾನಿ. ಅದಕ್ಕೆ ಇದ್ ಮಾಡ್ತಿರೋದು ಗ್ರೇವಿ. ಇದ್ ರುಬ್ಕೋತೀರಾ ಹಂಗೆ ಹಾಕ್ಬಿಡ್ತೀರಾ? ಹಂಗೆ ಹಾಕ್ತೀರಾ, ರುಬ್ಬಲ್ಲ. ಚಿಕನ್ ಹಾಕ್ತಾವ್ರೆ. ವಾವ್, ಚಿಕನ್ ಏನಲ್ಲಿ ಮ್ಯಾರಿನೇಟ್ ಮಾಡಿರೋದು? ಇದಕ್ಕೆ ನಾವು ಧನಿಯಾ ಪೌಡ್ರು, ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತೆ ಖಾರದ ಪುಡಿ ಹಾಕಿ 1/2 hour ಎತ್ತಿಟ್ಟಿದ್ವಿ. ಅಂದ್ರೆ ಚಿಕನ್ಗೆಲ್ಲ ಮಸಾಲೆ ಎಲ್ಲ ಚೆನ್ನಾಗ್ ಕೂರುತ್ತಂತ. ಇವಾಗ ಅದನ್ನ ಹಾಕಿ ಮಿಕ್ಸ್ ಮಾಡ್ತಿದೀವಿ. ಇದು ಚಿಕನ್ ಮಟನ್? ನೋಡಿ ಫ್ರೆಂಡ್ಸ್, ಚಿಕನ್ ಮಟನ್ ಗೊತ್ತಿಲ್ದಂಗೆ ಬಿರಿಯಾನಿ ಕೂತ್ಬಿಟ್ಟವ್ರೆ. ಅದೇನ್ ಡಿಫ್ರೆನ್ಸ್, ಎಲ್ಲ ಫ್ಲೆಶ್ ಎಲ್ಲ ಮೂಡೆನೆ. ನಾನ್ ತಿನ್ನಲ್ಲ. ಇವಾಗ ಗ್ರೇವಿ ಒಂಚೂರು ಕುದಿಯಕ್ ಸ್ಟಾರ್ಟ್ ಆಗಿದೆ, ಸೊ ನಾವು ಕರ್ಡ್ ಹಾಕ್ತಿದೀವಿ. ಇಷ್ಟು ಹಾಕ್ಬಿಡದಾ? ಇಲ್ಲಿ ಹುಣಸೆ ಹಣ್ಣು ಮರದ ನೆಳ್ಳಲ್ಲಿ ಮಾಡ್ತಾ ಇದೀವಿ. ಹಚ್ಕೊಂಡ್ ಕೊಡ್ಲಾ? ಎಷ್ಟ್ ಬೇಗ ಆಗುದ್ ಗೊತ್ತಾ ಮನೇಲಿ? ಇದು ಫುಲ್ ಸುತ್ತೂ ಹೊಗೆ ಬರುತ್ತೆ, ಬೇಗ ಆಗುತ್ತೆ. ಬಿರಿಯಾನಿ ಪಾತ್ರೆ ಬಂತು, ಬಿರಿಯಾನಿ ಪಾತ್ರೆ ಬಂತು, ಬಿರಿಯಾನಿ ಪಾತ್ರೆ ಬಂತು. ಬಿರಿಯಾನಿ ಗ್ರೇವಿನೂ ರೆಡಿ ಆಯ್ತು. ಏನು ಏನು ಕಾಲಲ್ಲಿ ಏನೋ ಮಾಡ್ತಿದ್ಯಾ? ಅವ್ವ ಏನಾಗ್ತದೆ ಇವಾಗ? ಇವಾಗ ಏನಾಗ್ತದೆ ಜೊತೆ? ಕೊತ್ಮಿರಿ ಸೊಪ್ಪು, ಪುದೀನ ಹಾಕಿದೀನಿ. ಇದು ಫುಲ್ ಗ್ರೇವಿ ಎಲ್ಲ ಗಟ್ಟಿ ಆಗ್ಬೇಕು, ನೀರೆಲ್ಲ ಹೋಗ್ಬಿಟ್ಟು ಅಲ್ಲಿವರೆಗೂ ಬೇಯಿಸ್ಬೇಕು. ಹೆಂಗ ಅಡಿಗೆ ಮಾಡ್ತಿದ್ಯಾ ನೀನು? ಕಣ್ಣೆಲ್ಲ ಉರಿತಾ ಇದ್ದೀನಿ, ನಿನ್ಗೆ ಉರಿತಿಲ್ವಾ? ಇಲ್ಲಪ್ಪ, ನಾನೆಲ್ಲ ಆ ಕಡೆ ಬಿಟ್ಟಿದ್ದೇನೆ. ಹತ್ರ ಬಂದ್ರೆ ಕಣ್ಣು ಉರಿತಾ ಇದೆ. ಇಲ್ಲ, ನನಗ್ ಬಿಟ್ಟಿಲ್ಲ. ಅದು ಹಂಗೆ ಇಟ್ರೆ ಹಿಂಗ್ ಹೋಗಲ್ಲ ಒಳಗೆ. ಏನೋ ಹೊಸ ಪಾತ್ರೆ ಇಟ್ಬಿಟ್ಟಿದ್ಯಾ? ಇವಾಗ ಏನೋ ಸರ್ಕಸ್ಗಳು ಮಾಡ್ತಿದ್ಯಾ? ಬಿರಿಯಾನಿ ಮಾಡಕ್ಕೆ ಅಂತ ಇಡ್ತಾ ಇದೀವಿ. ಸೌದೆ ದೊಡ್ಡದಿಡಾರ. ನಮ್ದು ಇದ್ರಲ್ಲಿ ಪಾತ್ರೆಗಳು ಇಲ್ಲಿ ಕಮ್ಮಿ ಇದಾವೆ, ದೊಡ್ಡ ದೊಡ್ಡ ಪಾತ್ರೆಗಳು ಅಷ್ಟಿಲ್ಲ. ಸೊ ಇದ್ರಲ್ಲೇ ಅಡ್ಜಸ್ಟ್ ಮಾಡ್ತಿದೀವಿ ಬಿರಿಯಾನಿಗೆ. ಅಪ್ಪ, ಅದ್ ಹೆಂಗ್ ಕೂತಿದ್ಯವಪ್ಪ ಈ ಹೊಗೆಗೆ. ಇನ್ನು ಬಿರಿಯಾನಿ ಮಸಾಲೆ ಟಾಸ್ಕ್ ಇವಾಗ ಬಿರಿಯಾನಿ ಮಸಾಲ ತರ್ಬೇಕು. ಓಡು ಓಡು, ರನ್ 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 ರನ್. ಎಷ್ಟು ಪಾಯಿಂಟ್ ಆಗಿತ್ತು ನಿಂದು? 5 ಪಾಯಿಂಟ್. ಇವಾಗ ಓಡು, 6 ಆಗುತ್ತೆ. ಅದು ಕಾಣ. ಪೌಡರ್ ಎಲ್ಲ ಬಿರಿಯಾನಿ ಎಲೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟಾ ಈಗ ಹಾಕ್ಬೇಕಾ? ಇದು ಫುಲ್ಲುನಾ? ನಮ್ಮ ಹುಡ್ಗ ಬಂದ. ಬಾ ಚನ್ನು, ಬಾ ಬೇಗ. ಬಿರಿಯಾನಿಗೆ ಮಸಾಲ ಇಷ್ಟ ಹಾಕ್ತಿದೀವಿ. ಇದನ್ನೇ ತಾಣನ ಇವಾಗ ಆನಿಯನ್ ಬೇಜಾರಾಗ್ಬಿಟ್ಟೈತಾ? ಇಲ್ಲ, ಈ ಪಾತ್ರೆ ಉದ್ದಕ್ಕೈತೆ, ಎಟ್ಕಲ್ಲ. ಕೆಳಗ್ ಕುತ್ಕೊಂಡ್ರೆ ಮಾಡ್ಪಾ.
ಓ ಎಷ್ಟೊತ್ತಕ ನಿಂತ್ಕೊಳ್ಳೋದು? ಹೋಗಿ ಜಾಸ್ತಿ ಆಯ್ತು. ಏನೇನ್ ಹಾಕ್ಲಿ? ಇವಾಗ ಬಿರಿಯಾನಿ ಆನಿಯನ್ ಮಸಾಲ, ಹಾಕಿದ್ದೀನಿ. ಆನಿಯನ್. ಅದೇ ಇವಾಗ ಫ್ರೈಡ್ ಆನಿಯನ್ಸ್ ತರ ಆಗ್ಬೇಕಿದು. ಆನಿಯನ್ಸ್ ಬ್ರೌನ್ ಆಗ್ಬೇಕಾ? ಬ್ರೌನಿಶ್ ಕಾಯ್ತಾ ಇದೀವಿ. ಬಟ್ ಫುಲ್ ಶೆಕೆ, ಅದ್ರಲ್ಲಿ ಹೊಗೆಯಲ್ಲಿ ಮಾಡ್ತಿರೋದಕ್ಕೆ ಫುಲ್ ಶೆಕೆ ಆಗ್ತಾ ಇತ್ತು. ಹೌದು, ವಿಡಿಯೋ ಹಾಕ್ಲಿಲ್ಲ ಯೂಟ್ಯೂಬ್ ಅಲ್ಲಿ ನಾವು. ನೀನ್ ಅದ್ ಮಾಡ್ಲೇ ಇಲ್ಲಲ್ಲ. ವಾಯ್ಸ್ ಓವರ್ ಕೊಡ್ಬೇಕಲ್ಲ ನಿಂದು. ಆಮೇಲೆ ಇಲ್ಲಿ ನೆಟ್ಟು ಇಲ್ಲ, ಅಪ್ಲೋಡ್ ಆಗಲ್ಲ. ಅಪ್ಲೋಡ್ ಆಗೋ ಕಷ್ಟ. ನಮ್ದು ಏನ್ ಕಷ್ಟ ಆಗೈತೆ ಗೊತ್ತಾ? ಯೂಟ್ಯೂಬ್ ಅಲ್ಲಿ ವಿಡಿಯೋ ಹಾಕಕ್ ಆಗ್ತಿಲ್ಲ. ಇಲ್ಲಿ ನೆಟ್ವರ್ಕ್ ಇಲ್ಲ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಪುದೀನ ಕೊತ್ತಂಬರಿ ಸೊಪ್ಪು ರುಬ್ಕೊಂಡಿರೋದು ಇದೆ. ಆಲ್ಮೋಸ್ಟ್ ಇದು ಬ್ರೌನ್ ಆಗೈತೆ. ಇಷ್ಟ ಆದ್ರೆ ಸಾಕು, ಫ್ರೈಡ್ ಆನಿಯನ್ಸ್ ತರ ಕಲರ್ ಚೇಂಜ್ ಆಗಿದೆ. ಸೊ ನೀರ್ ಹಾಕಂತ ಇದು ಉಪ್ಪು ಹಾಕ್ತಿದೀವಿ ಇವಾಗ. ಘಮ ಘಮ ಸ್ಮೆಲ್ ಬರ್ತೈತೆ. ಈಗ ಬರ್ತೈತೆ ನಿಮಗೆ. ಅವ್ರು ಹೇಳ್ತಾರಲ್ಲ, ಅವರು ಸಿಹಿ ಕೈ ಚಂದ್ರ, ಅದೇನ್ ಡೈಲಾಗು? ಆಮೇಲೆ ಇನ್ನೊಬ್ಬ ಬರ್ತಾನಲ್ಲ, ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ. ಸಾಕಾ? ಎಣ್ಣೆ ಬಿಟ್ಕೊಳೋವರೆಗೂ ಹುರ್ದು ಇವಾಗ ಟೊಮೊಟೊ ಹಾಕಿದ್ವಿ. ಗ್ರೀನ್ ಬಿರಿಯಾನಿನ ರೆಡ್ ಬಿರಿಯಾನಿನ? ಇವಾಗ ಕಾಯಿ ನೀರ್, ಅದು ಕಾಯಿ ಮತ್ತೆ ನೀರು ಹಾಕ್ತಾ ಇದೀವಿ. ಏನ್ ಕಾಯಿ? ತೆಂಗಿನಕಾಯ, ಹೀರೆಕಾಯ? ತೆಂಗಿನಕಾಯಿ ನೀರು. ಸೌತೆಕಾಯ? ಸೌತೆಕಾಯಿನೂ ಮಿಕ್ಸ್. ಕ್ಲಾರಿಟಿ ಇರ್ಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವ್ರು ಕನ್ಫ್ಯೂಸ್ ಆಗ್ಬಿಟ್ರೆ, ಸೌತೆಕಾಯಿ ಹಾಗಲಕಾಯಿ ಹಾಕ್ಬಿಟ್ರೆ, ಹಾಕ್ಬಿಟ್ರೆ. ಇವಾಗ ಅದು ನೀರೆಲ್ಲ ಚೆನ್ನಾಗಿ ಕುದಿಬೇಕು. ಕುದಿಯಕ್ ಬಿಟ್ಬಿಟ್ಟು ಆಮೇಲೆ ರೈಸ್ ಹಾಕ್ಬೇಕು. ಇನ್ ಪ್ರೋಗ್ರೆಸ್ ಕುದಿತಾ ಐತೆ. ಈಗ ಸ್ಟಾರ್ಟ್ ಆಗಿದೆ ಕುದಿಯಕ್ಕೆ. ಇವಾಗ ಅಲ್ಲ, ಮರದ ಮೇಲಿಂದ ಎಲೆಗಳು ಬಿದ್ರೆ ಅದು ಆಕ್ಚುಲಿ ಇದಲ್ವಾ, ಅದೇನು ಅಂತಾರೆ, ಹುಣಸೆ ಹಣ್ಣು ಮರ ಅಲ್ವಾ. ಬಿದ್ರುನು ಹುಳಿ ಆಗುತ್ತೆ. ಸೊಪ್ಪೆಲ್ಲ ಏನಾಗಲ್ಲ, ಹುಳಿ ಬರುತ್ತೆ. ಎಲ್ಲ ಕೈಯಲ್ಲೇ ಮುಟ್ಬಿಡ್ತೀಯ. ಅದೇ ಕೈಯಲ್ಲಿ ಚಿಕನ್ ಯಾಕೆ ಮುಟ್ಟಲ್ಲ? ಅನ್ನ ಹಾಕ್ಬಿಟ್ಟ? ಅನ್ನ ಅಲ್ಲ, ಅನ್ನ ಯಾಕೆ ಹಾಕ್ತಾರೆ? ಅನ್ನ ಮಾಡ್ಬೇಕು. ಅನ್ನ ಯಾರು ಹಾಕ್ತಾರೆ ಬಿರಿಯಾನಿಗೆ? ದಮ್ ಬಿರಿಯಾನಿ, ದಮ್ ಕಟ್ಟಕ್ ಹಾಕಿದ್ಯಾ? ಆಲ್ಮೋಸ್ಟ್ ನೆನ್ಸಿದೀವಿ 1-2 hours. ಸೊ ಒಂಚೂರು ಲೈಟ್ ಆಗಿ ಬೆಂದಿದ ತಕ್ಷಣ ದಮ್ ಕಟ್ಬಿಟ್ಟು ಅದು ಗ್ರೇವಿ ಹಾಕ್ಬಿಟ್ಟು ಅದೊಂಚೂರು ಮುಚ್ಚಿಬಿಡು. ಬಾರ ಏನಿದು ಇನ್ನ ಇದು ಗ್ರೇವಿ ಎಲ್ಲ ಹಾಕಿಲ್ಲಲ್ಲ. ನೀನೇ ಕೂತ್ಕೊಂಡ್ಬಿಡು. ನೀನು ಕುಂಡ್ರಿಸ್ತೀನಿ ಇವಾಗ, ನನ್ಗಿಂತ ಭಾರ ಇದೆಯಲ್ಲ. ಆವಾಗ್ಲೇ ಚಿಕನ್ ಬೇಯಿಸಿಟ್ಕೊಂಡಿದ್ವಲ್ಲ, ಇವಾಗ ಅದನ್ನ ಹಾಕ್ತಾ ಇದೀವಿ. ಇದೆಲ್ಲ ಫುಲ್ ಇವಾಗ ಒಂದ್ಸರಿ ತಿರುಗ್ಬಿಟ್ಟು ದಮ್ ಕಟ್ತೀವಿ. ಮುಗೀತಾ? ತಟ್ಟೆ ತೊಂಬರ್ಲ? ಇನ್ನ ಇಲ್ಲ, ನೋಡಿದ್ರೆ ತಿನ್ಬೇಕು ಅನ್ನಿಸ್ತಾ ಇದೆ. ಇನ್ನ ಒಂಚೂರು ಅನ್ನ ಬೇಯ್ಬೇಕು. ಅಕ್ಕಿ ಇದೆ, ಬೇಯ್ಬೇಕು. ಇದು ಒಂದು ವೇಟ್ ಇರೋ ಗುಂಡ್ಕಲ್ ತರ್ತೀರಾ? ಅಲ್ಲ, ಹೇಳ್ತಿದ್ದೀನಿ, ಆಮೇಲೆ ತಂದ್ಬಿಡ್ಲಿ. ಓ, ಏನೋ ಮಾಡ್ತಿದ್ಯಾ? ನಾನು ಆಚೆ ಹೋಗ್ಬರೋ ಅಷ್ಟರಲ್ಲಿ. ಏನಿಲ್ಲ, ಇವಾಗ ಕೆಂಡ ಇತ್ತಲ್ಲ ಅದನ್ನ ದಮ್ ಕಟ್ತಿದ್ಯಾ ಅಷ್ಟೇ. ಎಷ್ಟೊತ್ತಿಡ್ಬೇಕಿತ್ತು? ಇಲ್ಲ, ಬೆಂಕಿ ಹತ್ತೈತೆ.
ಬರ್ಲಾ? ಫುಲ್ ದಮ್ ಬಿರಿಯಾನಿ. ಬಿರಿಯಾನಿ ರೆಡಿ ಇದೆ. ಆಚೆಯಿಂದ ಒಳಗಡೆ ತಂದ್ಬಿಟ್ಟವ್ರೆ. ಅದ್ರ ಜೊತೆಗೆ ಎಗ್ಗನ್ನ ಖಾರ ಪುಡಿ ಉಪ್ಪು ಹಾಕಿ ರೋಸ್ಟ್ ಮಾಡಿದೀವಿ. ಎಗ್ ರೋಸ್ಟ್. ಟೊಮೊಟೊ ಬಿರಿಯಾನಿ. ಇದು ಟೊಮೊಟೊ ಬಿರಿಯಾನಿ. ಅದರಲ್ಲಿ ಮಟನ್ ಇದೆ, ನಾನು ಮುಟ್ಟಲ್ಲ. ಸ್ವಲ್ಪ ಮೊಸರು ಬಜ್ಜಿನೂ ಇದೆ ಅನ್ಸುತ್ತೆ ಇಲ್ಲೆಲ್ಲೋ. ಇದು ನಾವು ಆವಾಗಲೇ ಮಾಡಿದ ಗ್ರೇವಿ ಮೊಸರು ಬಜ್ಜಿ ಅಷ್ಟೇ. ಇವಾಗ ತಿಂದ್ರೆ